ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಶ್ರೇಷ್ಠ ಚೆನ್ನಾಗಿ ಬೈತಿರ್ತಾರೆ ಭಾಗ್ಯಂಗೆ. ಏನು ಆದಿ ಜೊತೆ ಸೇರ್ಕೊಂಡು ಚೆನ್ನಾಗಿ ನಾಟಕ ಆಡ್ಬಿಟ್ಟು ನನ್ನ ತಾಂಡವನ ಕೆಲಸದಿಂದ ತೆಗೆದಾಕ್ಬಿಟ್ಟೆ ಅಲ್ವಾ ಅಂತ ಶ್ರೇಷ್ಠ ಹೇಳ್ತಿದ್ರೆ, ನೋಡು ಶ್ರೇಷ್ಠ ನೀನು ಬಾಯ್ ಬಂದಂಗೆಲ್ಲ ಮಾತಾಡ್ಬೇಡ. ಅದ್ ಹೇಗೆ ನನ್ನ ಮತ್ತೆ ಆದಿಯ ಸ್ನೇಹಕ್ಕೆ ಹಾಳ್ ಮಾಡ್ತೀಯ ಅಂತ ನಾನು ನೋಡಬಿಡ್ತೀನಿ. ನಿಂಗ್ ಧೈರ್ಯ ಇದ್ರೆ ಹಾಳ್ ಮಾಡಿ ನೋಡು ಅಂತ ಹೇಳಿ ಭಾಗ್ಯ ಸವಾಲಾಗ್ತಿದ್ರೆ ಶ್ರೇಷ್ಠಗಂತೂ ತುಂಬಾನೇ ಕೋಪ ಬರುತ್ತೆ. ಹಾಗೆ ನಿನ್ ಪಕ್ಕದಲ್ಲಿ ಒಬ್ರು ನಿಂತಿದಿರಲ್ಲ ಅಲ್ಲ ನಿಂತೇ ಇರ್ತಾರೆ, ಅವ್ರಿಗೂ ಹೇಳ್ಬಿಡು ನನ್ನ ಮತ್ತೆ ಆದಿಯವ್ರ ಮಧ್ಯೆ ಯಾರು ಬರಕಾಗಲ್ಲ ಅಂತ ಹೇಳಿ ಭಾಗ್ಯ ಕೋಪ ಮಾಡ್ಕೊಂಡು ಕಾಲ್ ನ ಕಟ್ ಮಾಡ್ತಿದ್ರೆ, ಈ ಕಡೆ ತಾಂಡವಂತೂ ಆ ಭಾಗ್ಯ ಎಮ್ಮೆಗೆ ಒಂದತಿ ಕಾಣಿಸ್ತೀನಿ ಅವಳಿಗಂತೂ ಸುಮ್ನೆ ಬಿಡಲ್ಲ ಅಂತ ಇಲ್ಲಿ ತಾಂಡವ್ ಕೋಪ ಮಾಡ್ಕೊಂಡು ಶ್ರೇಷ್ಠ ಮನ್ಸಲ್ಲಿ ಅನ್ಕೋತಾರೆ. ಅಂತೇಂದು ನಾನ್ ಅನ್ಕೊಂಡಂಗ ಆಯ್ತಲ್ಲ, ಒಟ್ನಲ್ಲಿ ನನ್ಗೆ ಏನ್ ಬೇಕಾಗಿತ್ತು, ಆ ಭಾಗ್ಯ ಆ ಕೆಲ್ಸದಿಂದ ಕಡೆ ಇಳಿಬೇಕಾಗಿತ್ತು. ಇನ್ನೊಂದ್ ಕಡೆ ತಾಂಡವ್ ಆದಿ ಜೊತೆ ಕೆಲ್ಸ ಮಾಡ್ಬಾರ್ದಾಗಿತ್ತು. ಒಂದೇ ಕಲ್ಲಲ್ಲಿ ಎರಡಕ್ಕಿ ಹೊಡಿತಾರಂತಲ್ಲ ಇದೇ ಇರ್ಬೇಕು. ಒಟ್ನಲ್ಲಿ ನನ್ಗಂತೂ ಹಾಲ್ ಕುಡ್ದಷ್ಟು ಸಂತೋಷ ಆಗ್ತಿದೆ ಅಂತ ಹೇಳಿ ಶ್ರೇಷ್ಠ ಮನ್ಸಲ್ಲೇ ಖುಷಿ ಪಡ್ತಿರ್ತಾರೆ. ಯಾಕಮ್ಮ ಭಾಗ್ಯ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತ ಆ ಕಡೆ ಕುಸುಮ ಅವರು ಭಾಗ್ಯನ ಕೇಳ್ತಾರೆ. ಏನು ಇಲ್ಲ ಅತ್ತೆ ಬಿಡಿ, ನಾವು ಮತ್ತೆ ಕೇಟರಿಂಗ್ ಸರ್ವಿಸ್ ನ ಶುರು ಮಾಡ್ಕೋಬೇಕು ಅಂತ ಭಾಗ್ಯ ಹೇಳ್ತಾರೆ. ಅಲ್ಲ ಭಾಗ್ಯ ಅದೇನಾಯ್ತು ಅಂತ ಬಾಯ್ಬಿಟ್ಟು ಹೇಳ್ಬಾರ್ದ ಅಂತ ಕುಸುಮ ಹೇಳ್ತಾರೆ. ಅತ್ತೆ ಏನಾಯ್ತು ಅಂತ ಹೇಳಿ ಇಲ್ಲಿ ಅತಿ ಕನಿಕ ಬಂದಿದ್ದು ತಾಂಡವ್ ಶ್ರೇಷ್ಠ ಅವಮಾನ ಮಾಡಿದ್ದು ಪ್ರತಿಯೊಂದು ಇಲ್ಲಿ ಭಾಗ್ಯ ಅವ್ರು ಹೇಳ್ತಿದೆ. ಕುಸುಮ ಅವ್ರಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆ ಮನೆ ಹಾಳಿ ಬಂದ್ಬಿಟ್ಟು ಅಷ್ಟೆಲ್ಲ ಮಾತಾಡಿದ್ರ ಅವ್ರಿಗಂತೂ ಸುಮ್ನೆ ಬಿಡಲ್ಲ, ನಾನು ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಹೇಳಿ ಕುಸುಮ ಅವರು ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ. ಆಗ ಭಾಗ್ಯ ತಡೀತಾರೆ. ಇಲ್ಲಾತೆ ಈಗ ನಾವ್ ಏನ್ ಮಾತಾಡಿದ್ರು ಏನೋ ಪ್ರಯೋಜನ ಇಲ್ಲ, ತಪ್ಪು ನಮ್ ಕಡೆಯಿಂದನೂ ಆಗಿದೆ ಅಲ್ವಾ, ನಾವು ಆದಿಯವ್ರ ಹತ್ರ ಇಂತ ಮುಖ್ಯವಾಗಿರೋ ವಿಚಾರನ ಮುಚ್ಚಿಡ್ಬಾರ್ದಾಗಿತ್ತು. ಅವತ್ತೇ ಅವ್ರಿಗೆ ತಾಂಡವರು ನನ್ ಗಂಡ ಅಂತ ಹೇಳ್ಬೇಕಾಗಿತ್ತು, ಆದ್ರೆ ನಾನು ನಿಮ್ಮ ನೋಡ್ಕೊಂಡು ಸುಮ್ನಾದೆ ಅಂತ ಭಾಗ್ಯ ಹೇಳ್ತಾರೆ. ಅದಕ್ಕೆ ಬೀಗ್ತಮ್ಮ ನಿಮ್ಗೆ ಹೇಳ್ತಾ ಇದ್ದು ಆದಿ ಜೊತೆ ಅಷ್ಟು ಗೆಳೆತನ ಒಳ್ಳೇದಲ್ಲ ಅಂತ. ಈಗರು ಬೀಗಾಗಿದ್ದೀರಾ ಚೆನ್ನಾಗಿರ್ತಿತ್ತು, ನಿಮ್ಮಿಬ್ರು ಅಧಿಕ ಪ್ರಸಂಗತನದಿಂದ ಇವತ್ತು ಎಂತ ಸ್ಥಿತಿ ಬಂದಿದೀವಿ ನೋಡಿ ಅಂತ ಸುನಾದ ಬೈತಾರೆ. ನೋಡಮ್ಮ ನನ್ ಕೆಲ್ಸ ಹೋದ್ರು ಪರವಾಗಿಲ್ಲ, ನಾನು ಅಭಿಮಾನದಿಂದ ಕೆಲಸ ಮಾಡಿ ನಿಮ್ಮನ್ನೆಲ್ಲ ಮುಂಚೆ ಹೇಗ್ ನೋಡ್ಕೋತೀನೋ ಹಾಗೆ ನೋಡ್ಕೋತೀನಿ. ಯಾಕೆಂದ್ರೆ ಈ ಎಂಟಿ ಪೋಸ್ಟ್ ಬಂದು ಒಂದ್ ತಿಂಗಳಾಗಿರ್ಬೋದು ಅಷ್ಟೇ, ಮೊದ್ಲಿಂದನೂ ಯಾವ ಕೆಲಸ ಮಾಡ್ಕೊಂಡ್ ಬಂದ ನಿಮ್ಮನ್ನೆಲ್ಲ ನಾನು ನೋಡ್ಕೊಂಡಿದ್ದೀನೋ ಅದೇ ರೀತಿ ಮತ್ತೆ ನಾನು ಕೈ ತೆತ್ತು ಕೇಟರಿಂಗ್ ಸರ್ವಿಸ್ ಸ್ಟಾರ್ಟ್ ಮಾಡ್ಕೋತೀನಿ ಅಂತ ಭಾಗ್ಯ ಹೇಳ್ತಾರೆ. ಸರಿ ಭಾಗ್ಯ ನೀನೇನೇ ಮಾಡಿದ್ರು ಈ ಅತ್ತೆ ಯಾವಾಗ್ಲೂ ನಿನ್ ಪರವಾಗಿರ್ತಾಳೆ, ನೀನು ತಲೆ ಕೆಡ್ಸ್ಕೋಬೇಡ, ನೀನು ನಿಂಪಾಡೆ ನೀನು ಕೆಲಸನ ಮುಂದುವರ್ಸು, ನಾನು ನಿಂಗೆ ಸಹಾಯಕ್ಕೆ ಇರ್ತೀನಿ ಅಂತ ಕುಸುಮ ಹೇಳ್ತಾರೆ. ಸರಿ ಅತ್ತೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಆಮೇಲೆ ಬೆಳಗ್ಗೆ ಆಗ್ತಿದಂಗೆ ಮೀನಾಕ್ಷಿ ಹಾಗೂ ಕನಿತಾ ತಾಂಬೂಲ ಸಮೇತ ಎಲ್ಲಾನು ರೆಡಿ ಮಾಡ್ಕೊತಿರ್ತಾರೆ. ಏನ್ಬಾ ಇನ್ನು ಎಷ್ಟೊತ್ತು, ಎಲ್ಲ ರೆಡಿ ಮಾಡ್ಕೊಳ್ಳಿ, ಹುಡುಗಿ ಮನೆಯವರು ಕಾಯ್ತಿರ್ತಾರೆ, ತಡ ಮಾಡೋದು ಒಳ್ಳೇದಲ್ಲ ಅಂತ ಕಾಮತ್ ಅವ್ರು ಹೇಳ್ತಾರೆ. ಹಾ ಅಣ್ಣ ಎಲ್ಲ ತಯಾರಿ ನಡೀತಾ ಇದೆ, ಇದು ತುಂಬಾ ಖುಷಿ ಆಗ್ತಿದೆ ಅಣ್ಣ ಅಂತ ಹೇಳಿ ಎಲ್ಲಾನು ಸಿದ್ಧತೆ ಮಾಡ್ಕೊತಿರ್ತಾರೆ. ಹಾಗೆ ಇಲ್ಲಿ ಕಿಶನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಿದ್ದ ಮೀನಾಕ್ಷಿ ಕಿಶನ್ ನ ಕರೀತಾರೆ. ಕಿಶನ್ ಬಾಯ್ಲಿ ಅಂತ ಮೀನಾಕ್ಷಿ ಹೇಳ್ತಾರೆ. ಹಾ ತೇ ಹೇಳಿ ಅಂತ ಕಿಶನ್ ಬರ್ತಾರೆ. ಎಲ್ಲಿಗೆ ಹೋಗ್ತಿದ್ಯಾ ಕಿಶನ್ ಅಂತ ಮೀನಾಕ್ಷಿ ಕೇಳ್ತಿದ್ರೆ, ಏನತ್ತೆ ಹೊಸದಾಗಿ ಕೇಳ್ತಿದಿರಲ್ಲ, ಜಿಮ್ಗೆ ಹೋಗ್ತಿದೀನಿ, ಸ್ವಲ್ಪ ಕೆಲ್ಸ ಇದೆ ಅಂತ ಕಿಶನ್ ಹೇಳ್ತಾರೆ. ಹೌದಾ ಸರಿ ಆಯ್ತು, ಇವತ್ತು ನೀನು ಜಿಮ್ಗೆ ಹೋಗುವಾಗಿಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ. ಯಾಕಂದ್ರೆ ಏನಾದ್ರು ಸ್ಪೆಷಲ್ ದಿನ ಇವತ್ತು ಕಿಶನ್ ಹೇಳ್ತಾರೆ. ಏನ್ ಕಿಶನ್ ಅದು ಬೇರೆ ನಾನ್ ಹೇಳ್ಬೇಕಾ, ಯಾಕಣ್ಣ ನೀನು ಕಿಶನ್ಗೆ ಹೇಳಿಲ್ವಾ ಅಂತ ಮೀನಾಕ್ಷಿ ಹೇಳ್ತಾರೆ. ಅಶೋಕ್ ಮೀನಾಕ್ಷಿ ನಾನು ಅರ್ಜೆಂಟ್ ಅಲ್ಲಿ ಮರ್ತೇ ಹೋದೆ ಕಣಮ್ಮ, ಅದು ಕಿಶನ್ ಇವತ್ತು ನೀನ್ ಕೆಲ್ಸಕ್ಕೆ ಹೋಗೋದ್ ಬೇಡ, ಹಾಗೆ ಪೂಜಾಗೂ ರೆಡಿ ಆಗ ಕೇಳು, ನಾವು ಆದಿತ್ಯಕ್ಕೆ ಹೋಗ್ತಾ ಇದೀವಿ, ನೀನು ಮತ್ತೆ ಪೂಜಾ ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಕಾಮತ್ ಅವ್ರು ಹೇಳ್ತಿದ್ರೆ. ಕನಿಕಾಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಅಲ್ಲ ಡ್ಯಾಡ್ ಎಲ್ಲ ಓಕೆ, ಆ ಪೂಜಾ ಯಾಕೆ ಬೇಕಾಗಿತ್ತು, ಕಿಶನ್ ಏನೋ ಕೆಲ್ಸ ಇದೆ ಅಂತ ಹೇಳ್ತಿದಾರಲ್ಲ, ಅವ್ರ ಪಾಡ್ಗವರು ಹೋಗ್ಲಿ ಬಿಡಿ ಅಂತ ಇಲ್ಲಿ ಕನಿಕಾ ಹೇಳ್ತಾರೆ. ಕನಿಕಾ ಅಧಿಕ ಪ್ರಸಂಗತನ ತೋರಿಸ್ಬೇಡ, ನೀನು ಆದಿಗೆ ಹೇಗೆ ತಂಗಿನೋ ಹಾಗೆ ಕಿಶನ್ ಕೂಡ ತಮ್ಮ, ಕಿಶನ್ಗೆ ಹೆಂಡತಿಯಾಗಿ ಪೂಜಾ ಈ ಮನೆಗೆ ಬಂದಿದ್ದಾಳೆ, ಕುಟುಂಬ ಸಮೇತ ಹೋಗಿ ಹೆಣ್ಣು ನೋಡೋದು ನಮ್ ಸಂಪ್ರದಾಯ, ನೀನು ಸುಮ್ನೆ ನಿಂತ್ಕೋ ಅಂತ ಕಾಮತ್ ಅವರು ಬೈತಾರೆ. ಆಗ ಕನಿಕಗಂತೂ ತುಂಬಾ ಕೋಪ ಬರುತ್ತೆ. ಹೌದಾ ಅಪ್ಪ ಈ ವಿಷಯ ನಂಗೆ ಹೇಳಲೇ ಇಲ್ವಲ್ಲ ಅಂತ ಕಿಶನ್ ಹೇಳ್ತಾರೆ. ಏನಿಲ್ಲಪ್ಪ ಕಿಶನ್ ಎಲ್ಲ ಆತ್ರವಾಗಿ ಆಯ್ತು, ಹೋಗಿ ಅದಕ್ಕೆ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳು, ನಾವೆಲ್ಲ ಹುಡುಗಿನ ನೋಡ್ಕೊಂಡ್ ಬರಕ್ ಹೋಗ್ಬೇಕು ಅಂತ ಅವ್ಗೊಂದ್ ಸ್ವಲ್ಪ ವಿಷಯ ತಿಳಿಸ್ಬಿಡು ಅಂತ ಕಾಮತ್ ಅವ್ರು ಹೇಳ್ತಾರೆ. ಹಾಗೆ ಆ ಕಡೆ ಆದಿ ಕೆಲ್ಸಕ್ಕೆ ಅಂತ ರೆಡಿ ಆಗ್ತಿರ್ತಾರೆ. ಏನಾದಿ ಬ್ರದರ್ ಎಲ್ಲಿಗೆ ಹೋಗ್ತಿದ್ರಿ ಕಿಶನ್ ಹೇಳ್ತಾರೆ. ಏನ್ ಕಿಶನ್ ಹೊಸದಾಗಿ ಕೇಳ್ತಿದ್ಯಲ್ಲ, ಆಫೀಸ್ ಹೋಗ್ತಾ ಇದೀನಿ, ನಂಗೊಂದ್ ಸ್ವಲ್ಪ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಆದಿ ಹೇಳ್ತಾರೆ. ಇವತ್ತು ಎಲ್ಲಿಗೂ ಹೋಗೋದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕಿಶನ್ ಹೇಳ್ತಾರೆ. ವಾಟ್ ಇಂಪಾರ್ಟೆಂಟ್ ಕೆಲ್ಸನ ಏನದು ಅಂತ ಆದಿ ಕೇಳ್ತಾರೆ. ಇವತ್ತು ನಿಮ್ಗೆ ಹುಡುಗಿ ಹುಡ್ಕೋದಕ್ಕೆ ಮನೆಯವರೆಲ್ಲ ರೆಡಿ ಆಗಿದ್ದೀವಿ ಹೋಗ್ಬೇಕು ಅಂತ ಕಿಶನ್ ಹೇಳ್ತಿದಾಗೆ ಆದಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅಲ್ಲ ನಿಮ್ಗೆಲ್ಲ ಏನಾಗಿದೆ ಎಸ್ ಅಲ್ಲ ಅಂತ ಹೇಳ್ಬೇಕು, ನನಗೆ ಮದುವೆಲಿ ಯಾವುದೇ ತರಹದ ಇಂಟ್ರೆಸ್ಟ್ ಇಲ್ಲ, ಪದೇ ಪದೇ ನನ್ನ ಫೋರ್ಸ್ ಮಾಡ್ಬಿಡಿ ಅಂತ ಇಲ್ಲಿ ಆದಿ ಕಿಶನ್ ಮೇಲೆ ಕೂಗಾಡ್ತಾರೆ. ಅಶೋ ಆದಿ ಅಣ್ಣ ನನ್ ಮೇಲೆ ಕೂಗಾಡ್ತಿದ್ಯಾ, ಇದೆಲ್ಲ ಅತ್ತೆದು ಪ್ಲಾನು, ಅತ್ತೆ ಮತ್ತೆ ಅಪ್ಪ ಸೇರಿ ಯಾವ್ದು ಹುಡುಗಿನ ಹುಡುಕಿದಾರಂತೆ, ತಾಂಬೂಲ ಸಮೇತ ಎಲ್ಲರೂ ರೆಡಿ ಆಗಿದ್ದಾರೆ, ನೀನ್ ರೆಡಿ ಆಗ್ತಿದಂಗೆ ಅವ್ರ ಮನೆಗೆ ಹೋಗೋದಷ್ಟೇ ಅಂತ ಕಿಶನ್ ಹೇಳ್ತಾರೆ. ಯಾರನ್ ಕೇಳಿ ಈ ಡಿಸಿಷನ್ ತಗೊಂಡ್ರು, ಅದು ನನ್ನ ಲೈಫ್ ನ ಮೇಜರ್ ಡಿಸಿಷನ್, ನಾನು ಅತ್ತೆಗೆ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿ ಆದಿ ಕೋಪ ಮಾಡ್ಕೊಂಡು ಬರ್ತಾರೆ. ಅತ್ತೆ ಅಂತ ಇಲ್ಲಿ ಆದಿ ಹೇಳ್ತಾರೆ. ಹಾ ಆದಿ ಹೇಳು ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ. ಅಲ್ಲ ಅತ್ತೆ ನನ್ಗೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಿನಲ್ವಾ, ಪದೇ ಪದೇ ಯಾಕತ್ತೆ ಅದೇ ವಿಷಯನ ತೆಗಿತಾ ಇದ್ದೀರಾ, ಅಂತದ್ರಲ್ಲಿ ನಾನ್ ಪರ್ಮಿಷನ್ ತಗೊಳ್ದೆ ಇವತ್ತು ಹುಡುಗಿನ ನೋಡಕ್ಕೆ ಹೋಗೋಣ ಅಂತ ಹೇಳಿದಿರಲ್ಲ, ಯಾರು ಪರ್ಮಿಷನ್ ತಗೊಂಡು ಹೇಳಿದ್ರಿ ಅಂತ ಗೊತ್ತಾಗ್ಲಿಲ್ಲ, ಇನ್ನೊಂದ್ಸಲಿ ಈ ಮಾತುಕತೆ ಆಡ್ಲೇಬೇಡಿ ಅಂತ ಇಲ್ಲಿ ಆದಿ ಮೀನಾಕ್ಷಿ ಮೇಲೆ ಕೂಗಾಡ್ತಾರೆ. ಹೌದಾ ಇದೆ ನಿನ್ ಕೊನೆ ನಿರ್ಧಾರನ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ. ಹೌದು ಅತ್ತೆ ಇದೆ ನನ್ ಕೊನೆ ನಿರ್ಧಾರ ಅಂತ ಆದಿ ಹೇಳ್ತಾರೆ. ಹಾಗಾದ್ರೆ ನಂದು ಒಂದು ಕೊನೆ ನಿರ್ಧಾರ ಇದೆ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಲಗೇಜ್ ನೆಲ್ಲ ಪ್ಯಾಕ್ ಮಾಡ್ಕೊತಿರ್ತಾರೆ. ಇಲ್ಲಿ ಆದಿ ಮತ್ತೆ ಮನೆಯವರು ಎಷ್ಟೇ ಹೇಳಿದ್ರು ಮೀನಾಕ್ಷಿ ಎಲ್ಲ ಬಟ್ಟೆನೂ ಲಗೇಜ್ಗೆ ಹಾಕೋತಾರೆ. ನೋಡು ಆದಿ ನಾನು ಮಮ್ಮ ಅಂದ್ರೆ
ನಮ್ಮ ಅತ್ತಿಗೆಗೆ ಮಾತು ಕೊಟ್ಟಿದ್ದೀನಿ, ನಿನ್ ಮಕ್ಳಿಗೆ ನೋಡ್ಕೋತೀನಿ, ಅವ್ರಿಗೊಂದು ದಾರಿ ತೋರಿಸ್ತೀನಿ, ಒಳ್ಳೆ ಜೀವನ ಕಟ್ಕೊಡ್ತೀನಿ ಅಂತ ನಾನು ಅವ್ರಿಗೆ ಪ್ರಮಾಣ ಮಾಡಿದ್ದೆ. ಅದನ್ನ ನನ್ ಕೈಲಿ ನೆರವೇರ್ಸಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಾನ್ ಯಾಕೆ ಮನೇಲಿ ಇರ್ಬೇಕು, ನಾನು ಹೋಗ್ತೀನಿ, ಯಾರು ತಡಿಬೇಡಿ ಅಂತ ಮೀನಾಕ್ಷಿ ಹೇಳ್ತಾರೆ. ಅಲ್ಲ ಕಣಮ್ಮ ಮೀನಾಕ್ಷಿ, ಒಂದ್ ನಿಮಿಷ ನನ್ ಮಾತು ಕೇಳು ಅಂತ ಕಾಮತ್ ಅವ್ರು ಹೇಳ್ತಾರೆ. ಅಣ್ಣ ನೋಡೋಣ, ನಾನ್ ಯಾರ ಮಾತನ್ನೋ ಕೇಳಕ್ಕೂ ನಾನು ರೆಡಿ ಇಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಇನ್ನೇನೋ ಇಂದ ಆಚೆ ಕಾಲಿಡ್ತಿರ್ತಾರೆ. ಅದೇ ನಾನು ಮದ್ವೆ ಆಗ್ತೀನಿ ಅಂತ ಇಲ್ಲಿ ಆದಿ ಹೇಳ್ತಾರೆ. ಆಗ ಮೀನಾಕ್ಷಿಗಂತೂ ತುಂಬಾ ಖುಷಿ ಆಗುತ್ತೆ. ನಾನೀಗ ಹುಡುಗಿ ನೋಡಕ್ಕೆ ಬಂದ್ರೆ ನಿಮ್ಗೆ ಖುಷಿ ಆಗುತ್ತೆ ಅಲ್ವಾ, ನಿಮ್ ಖುಷಿನೇ ನನ್ ಖುಷಿ ಆಗುತ್ತೆ ಅಂತ ಇಲ್ಲಿ ಆದಿ ಹೇಳ್ತಾರೆ. ಮನೆಯವರೆಲ್ಲ ಖುಷಿ ಆಗ್ತಾರೆ. ಆದಿ ನಿನ್ಗೂ ಒಂದ್ ಒಳ್ಳೆ ಹುಡುಗಿ ಸಿಕ್ಕಿ ಸೆಟಲ್ ಆದ್ರೆ ನನ್ಗೆ ಅಷ್ಟೇ ಸಾಕು ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ. ಸರಿಯತ್ತೆ ಅಂತ ಆದಿ ಹೇಳ್ತಾರೆ. ಸರಿ ಹೋಗಿ ಅಂತ ಮೀನಾಕ್ಷಿ ಹೇಳ್ತಾರೆ. ಇಲ್ಲಿ ಆದಿಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಅಂದ್ರೂ ಸುಮ್ನೆ ಹೋಗಿ ರೆಡಿ ಆಗ್ಬಿಟ್ಟು ಬರ್ತಾರೆ. ಆ ಕಡೆ ಭಾಗ್ಯ ಮತ್ತೆ ಕುಸುಮ ಅವರು ಮಾತಾಡ್ತಿರ್ತಾರೆ. ಅದೇ ಇವಾಗ ತಾನೇ ಒಬ್ರು ಕಾಲ್ ಮಾಡಿದ್ರು, ಅವ್ರ ಮನೆಗೆ ಹುಡುಗಿ ನೋಡಕ್ಕೆ ಯಾರು ಗಂಡನ್ ಕಡೆಯವರು ಬರ್ತಿದಾರಂತೆ, ಅಡಿಗೆ ಮಾಡಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತೆ, ಹೋಗ್ ಬರ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಭಾಗ್ಯ ನೀನೊಬ್ಳೆ ಯಾಕೆ ಹೋಗ್ತೀಯಮ್ಮ, ನಾನು ಬರ್ತೀನಿ ಅಂತ ಕುಸುಮ ಹೇಳ್ತಾರೆ. ಪರವಾಗಿಲ್ಲ ಅತ್ತೆ, ನೀವು ಮನೇಲೆ ಇದು ರೆಸ್ಟ್ ಮಾಡಿ, ಹೋಗಿ ಅಡಿಗೆ ಮಾಡ್ಬಿಟ್ಟು ಬರ್ತೀನಿ, ನನ್ಗೇನು ತೊಂದರೆ ಆಗಲ್ಲ ಅಂತ ಭಾಗ್ಯ ಹೇಳ್ತಾರೆ. ಇಲ್ಲಮ್ಮ ಭಾಗ್ಯ, ನಾನು ಬರ್ತೀನಿ ಅಂತ ಹೇಳಿ ಕುಸುಮ ಬರ್ತಾರೆ. ಇಲ್ಲಿ ಕುಸುಮ ಹಾಗೂ ಭಾಗ್ಯ ಅವರು ಒಂದ್ ಮನೆಗೆ ಬರ್ತಾರೆ. ಹಾಗೆ ಹೇಳಿ ಭಾಗ್ಯ ಬರ್ತಿದಂಗೆ ಅವ್ರು ಹೇಳ್ತಾರೆ, ಏನಮ್ಮ ಇಷ್ಟ ಲೇಟ್ ಆಗಿ ಬಂದಿದ್ಯಾ, ಸ್ವಲ್ಪ ಬೇಕಪ್ಪ ಅಂತ ಹೇಳಿದ್ನಲ್ವಾ, ಹುಡುಗನ್ ಮನೆ ಕಡೆಯವರು ತುಂಬಾ ಶ್ರೀಮಂತರು, ಅವ್ರಿಗೆ ಯಾವ ತರ ಅಡಿಗೆ ಮಾಡ್ಬೇಕು ಅಂತ ನನಗೆ ಗೊತ್ತಾಗಲ್ಲ, ನೀನು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯ ಅಂತ ಎಲ್ಲ ಹೇಳ್ತಿದ್ರು, ಅದಕ್ಕೆ ನಿನ್ನನ್ನ ಕರ್ಸ್ಕೊಂಡಿದೀವಿ, ಬೇಗ ಬೇಗ ಹೋಗ್ಬಿಟ್ಟು ಸಿಹಿ ತಿನ್ಸು ಹಾಗೂ ಅಡಿಗೆನ ಮಾಡ್ಬಿಡಮ್ಮ ಅಂತ ಇಲ್ಲಿ ಹೆಂಗ್ ಹೇಳ್ತೀರಾ ಆಂಟಿ, ನೀವು ತಲೆನೆಗೆಡ್ಸ್ಕೋಬೇಡಿ, ಹುಡುಗ ಮನೆಯವರು ನಾನ್ ಮಾಡಿರೋ ಅಡಿಗೆ ತಿಂತಿದಂಗೆ ನಿಮ್ಮನೆ ಹುಡುಗಿನ ಒಪ್ಕೋಬೇಕು, ಅಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಸರಿ ಮಾತಾಡಾಯ್ತು, ಹೋಗು ಅಂತ ಹೆಂಗ್ ಹಾಗೂ ಕುಸುಮ ಅವರು ಒಳಗಡೆ ಹೋಗ್ತಾರೆ. ಆ ಕಡೆ ಆದಿ ಅವರು ತುಂಬಾ ಖುಷಿಯಿಂದ ಎಲ್ಲರೂ ರೆಡಿಯಾಗಿ ಹುಡುಗಿ ಮನೆ ಹತ್ರ ಬರ್ತಾರೆ. ಖುಷಿಯಿಂದ ಮಾತಾಡ್ತಿರ್ತಾರೆ. ಇಲ್ಲಿ ಆದಿಗಂತೂ ತುಂಬಾನೇ ಕೋಪ ಬರ್ತಿರುತ್ತೆ, ಆದ್ರೂ ಅವ್ರ ಅತ್ತೆ ನೋಡ್ಕೊಂಡು ಸುಮ್ನೆ ಇರ್ತಾರೆ. ಇಲ್ಲಿ ಮನೆ ಒಳಗಡೆ ಬ್ಯಾಗ್ ಇಟ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಆದಿ ಮತ್ತೆ ಮನೆಯವರೆಲ್ಲ ಕೂತಿರೋ ನೋಡಿ ಭಾಗ್ಯಂಗಂತೂ ತುಂಬಾ ಶಾಕ್ ಆಗುತ್ತೆ. ಅತ್ತೆ ಒಂದ್ ನಿಮಿಷ ಬನ್ನಿ ಇಲ್ಲಿ ಅಂತ ಇಲ್ಲಿ ಕುಸುಮ ಅವ್ರನ್ನ ಕರೀತಾರೆ. ಭಾಗ್ಯ, ಏನಮ್ಮ ಭಾಗ್ಯ, ಅವ್ರು ಅಡ್ಗೆ ಮಾಡ್ಬೇಕು ಅಂತ ಹೇಳಿದ್ರಲ್ವಾ, ನೀನೇನು ಬಾಗ್ಲ ಹತ್ರ ನಿಂತ್ಕೊಂಡು ಯಾರು ಗಂಡು ಅನ್ನೋದನ್ನ ನೋಡ್ತಾ ನಿಂತಿದ್ಯಾ, ಸೀದಾ ಅಡ್ಗೆ ಮನೆಗೆ ಹೋಗೋದಲ್ವಾ ಅಂತ ಹೇಳಿ ಕುಸುಮ ಅವರು ಒಳಗಡೆ ಬರ್ತಾರೆ. ಅಲ್ಲಿ ಆದಿ ಮತ್ತೆ ಕಾಮತ್ ಅವ್ರು ನೋಡಿ ಕುಸುಮ ಅವರು ಶಾಕ್ ಆಗ್ತಾರೆ. ಏನಮ್ಮ ಭಾಗ್ಯ ಇದು ಅಂತ ಕುಸುಮ ಅವರು ಹೇಳ್ತಾರೆ. ನನಗೂ ಏನು ಗೊತ್ತಾಗ್ತಿಲ್ಲ, ಹಾಗಾದ್ರೆ ಆದಿ ಅವರೇನ ಇಲ್ಲಿ ಗಂಡು ಅಂತ ಭಾಗ್ಯ ಹೇಳ್ತಾರೆ. ಇರ್ಬೋದು ಭಾಗ್ಯ, ಅವ್ರು ನೋಡಿದ್ರೆ ಹಾಗೆ ಅನ್ಸ್ತಿದೆ ಅಂತ ಕುಸುಮ ಹೇಳ್ತಾರೆ. ಹಾಗೆ ಅಲ್ಲಿದ್ದ ಹೆಂಗ್ಸು ಹೇಳ್ತಿರ್ತಾರೆ, ಏನ್ ಈ ತರ ನೋಡ್ಕೊಂಡು ನಿಂತ್ಬಿಟ್ರಿ, ಗಂಡನ್ ಕಡೆ ಅವರು ಬಂದ್ಬಿಟ್ಟಿದ್ದಾರೆ, ಬೇಗ ಹೋಗ್ಬಿಟ್ಟು ಅಡ್ಗೆ ಮಾಡಿ ಅಂತ ಹೇಳ್ತಾರೆ. ಸರಿ ಹೋಗಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಭಾಗ್ಯ ಹಾಗೂ ಕುಸುಮ ಅಡ್ಗೆ ಮಾಡಕ್ಕೆ ಹೋಗ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ತೀನ ಮರಿಬೇಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ